ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ 13 ಅಥವಾ 14 ಅದು ಕೂಡ ಒಂದು ಪ್ರಶ್ನೆ ಇದೆ. ಯಾಕಂದರೆ 13ನೇ ಪಾಯಿಂಟ್ನಲ್ಲಿ ಭದ್ರತೆ ಜಾಸ್ತಿ ಮಾಡಿದ್ದಾರೆ, ಬ್ಯಾರಿಕೇಡ್ ಗಿರಿಕೇಡ್ ಹಾಕಿದ್ದಾರೆ, ಪೊಲೀಸರನ್ನು ನಿಯೋಜಿಸಿದ್ದಾರೆ, ಆ ಕಡೆ ಅಕ್ಕಪಕ್ಕ ಇರುವಂಥ ಜನರೆಲ್ಲರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಹೇಳಿ ಕೇಳಿ ಏನು ಅಂದರೆ ರಸ್ತೆ ಕಾಣುತ್ತೆ, ರಸ್ತೆ ಕಾಣುವಂಥ ಕಡೆಗೆಲ್ಲ ಕಡೆಗೆ ಬಂದ್ ಮಾಡಿದ್ದಾರೆ. ನೋಡಿ ನಾವು ತೋರಿಸ್ತಾ ಇದ್ದೀವಿ. ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡಿರುವಂಥ ಪೊಲೀಸರು, ಅಂದರೆ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಅಂತ. ಎಲ್ಲ ಕಡೆಗೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ, ಜಾಸ್ತಿ ಜನ ಪೊಲೀಸರಿದ್ದಾರೆ. ಆ ಕಡೆ ಈ ಕಡೆ ಏನು ಕಾಣಬಾರ್ದು ಅಂತ ಟಾರ್ಪಲಿನ್ ಹಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಸುಮ್ಮನೆ ಜನಗಳು ಓಡಾಡೋಂಗಿಲ್ಲ. ನಿನ್ನೆ ಮೊನ್ನೆಲ್ಲ ನೋಡ್ತಾ ಇದ್ವಿ, ವಿಪರೀತ ಪ್ರಮಾಣದಲ್ಲಿ ಜನ ಸೇರಿದ್ರು. ಅವ್ರಿಗೇನೋ ಒಂಥರ ಕುತೂಹಲ ಜನರಿಗೆ. 8ನೇ ದಿನದ ಕಾರ್ಯಾಚರಣೆ ಇವತ್ತು. ಜಿತೇಂದ್ರ ನೇತೃತ್ವದ ತಂಡ ದೂರುದಾರನ್ನ ಕರ್ಕೊಂಡು ಹೋಗಿದೆ. SIT ಅಸಿಸ್ಟೆಂಟ್ ಕಮಿಷನರ್ ಕೂಡ ಇದ್ದಾರೆ, ಸ್ಟೆಲ್ಲಾ ಅವರು. SIT ಕಚೇರಿನಲ್ಲೇ ಮೊಹಂತಿಯವರು ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು 13ನೇ ಪಾಯಿಂಟಿಗೆ ಬರ್ಬೋದು. 13, 14 ಅನ್ನುವಂಥದ್ದು ಕೂಡ ಇದೆ. ಯಾಕಂದರೆ ಒಂದು ಕಡೆಗೆ 14 ಅಂತ ಮೂಲಗಳು ಹೇಳ್ತಾ ಇವೆ, ಇನ್ನೊಂದು ಕಡೆಗೆ 13 ಅಂತ ಹೇಳ್ತಾ ಇವೆ. ಆದರೆ 13ರಲ್ಲಿ ಭದ್ರತೆ ಜಾಸ್ತಿ ಇದೆ, ಹೀಗಾಗಿ 13 ಇರಬಹುದು ಎನ್ನಲಾಗ್ತಾ ಇದೆ. ಈಗಾಗಲೇ ಶೋಧ ಕಾರ್ಯ ನಡೆಸುವಂಥ ಸ್ಥಳಕ್ಕೂ ಕೂಡ ದೂರುದಾರರನ್ನು ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಈಗ ಅಲ್ಲಿ ಅಗಿತ ಶುರುವಾಗುತ್ತೆ. ದೂರುದಾರನನ್ನು ಎದುರುಗಡೆಗೆ ನಿಲ್ಲಿಸ್ಕೊಂಡೇ ಎಲ್ಲವೂ ಕೂಡ ಆಗುತ್ತೆ. ಇನ್ನು ಮೊಹಂತಿ ಕೂಡ ಅಲ್ಲೇ ಇದ್ದಾರೆ. ಬೆಳ್ತಂಗಡಿ SIT ಕಚೇರಿನಲ್ಲೇ ಪ್ರಣಬ್ ಮೊಹಂತಿ ಸಭೆ ಮಾಡಿದ್ರು. ಯಾರ್ಯಾರು ತನಿಖಾಧಿಕಾರಿಗಳಿದ್ದಾರೆ, IOಗಳು ಯಾರ್ಯಾರಿದ್ದಾರೆ, ಎಲ್ಲ ವಿವರಗಳನ್ನು ಪಡೆದಿದ್ದಾರೆ. ಮುಂದಿನ ಕೆಲಸ ಕಾರ್ಯಗಳು ಏನು, ಎಲ್ಲೆಲ್ಲಿ ಅಗಿಬೇಕು ಬಗಿಬೇಕು, ಏನು ಎತ್ತ, ಇದೆಲ್ಲದರ ಬಗ್ಗೆ ಬೆಳ್ತಂಗಡಿ SIT ಕಚೇರಿನಲ್ಲೇ ಪ್ರಣಬ್ ಮೊಹಂತಿ ಸಭೆ ಮಾಡ್ತಾ ಇದ್ದಾರೆ. ಪ್ರಕರಣದ ತನಿಖಾಧಿಕಾರಿಗಳ ಜೊತೆಗೆ ಅವರು ಮೀಟಿಂಗನ್ನು ಮಾಡಿದ್ದಾರೆ. ಇದೊಂದು ಪದ್ಧತಿ, ದಿನನಿತ್ಯ ಮೀಟಿಂಗ್ ಮಾಡೇ ಹೊರಗಡೆ ಬರೋದು. ಆದರೆ ದೂರುದಾರರನ್ನು ಮತ್ತು ವಕೀಲರನ್ನು ಹೊರಗಡೆ ಇಟ್ಟು ಮಾಡಿರುವಂಥ ಮೀಟಿಂಗ್ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿರಾಜ, ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ 13ನೇ ಪಾಯಿಂಟಲ್ಲಿ ಅಂತಾರೆ, ಇನ್ನೊಂದು ಕಡೆಗೆ 14ನೇ ಪಾಯಿಂಟಲ್ಲಿ ಅಂತಾರೆ. ಆದರೆ 14ನೇ ಪಾಯಿಂಟಿಗೆ ಕಂಪೇರ್ ಮಾಡ್ಕೊಂಡ್ರೆ 13ನೇ ಪಾಯಿಂಟ್ನಲ್ಲಿ ಈಗ ಪೊಲೀಸರನ್ನು ಹೆಚ್ಚೆಚ್ಚು ನಿಯೋಜಿಸಲಾಗಿದೆ, ಬ್ಯಾರಿಕೇಡ್ಗಳನ್ನು ಕಟ್ಟಲಾಗಿದೆ. ಹೀಗಾಗಿ ಬಹುತೇಕ 13ನೇ ಪಾಯಿಂಟ್ನಲ್ಲೇ ಶುರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ಒಂದು ಮೀಟಿಂಗನ್ನು ಮುಗಿಸ್ಕೊಂಡೇ ಈಗ ಅಧಿಕಾರಿಗಳು ಕೂಡ ಈಗ ಕೆಲಸವನ್ನು ಶುರು ಹಚ್ಕೊಂಡಿರೋದು. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಈಗ SIT ನಡೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಗೊಂದಲ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಎಲ್ಲ ರೀತಿಯ ಸೆಕ್ಯೂರಿಟಿಯನ್ನು ಕೊಡಲಾಗಿತ್ತು, ಬ್ಯಾರಿಕೇಡ್ ಹಾಕಿ ಆ ಒಂದು ರಸ್ತೆಯನ್ನು ಬಂದ್ ಮಾಡಲಾಗಿತ್ತು. ಸೊ ಎಲ್ಲವೂ ಕೂಡ ಪೊಲೀಸ್ ಫೋರ್ಸ್ ಇಲ್ಲಿತ್ತು. ಆದರೆ SIT ಅಧಿಕಾರಿಗಳು ಆ ಒಂದು ದೂರುದಾರನ್ನ ಕರ್ಕೊಂಡು ಇನ್ನೆಲ್ಲ ಹೋಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ನೋಡ್ಬೋದಾಗಿದೆ. ಈ ಒಂದು 13ನೇ ಪಾಯಿಂಟ್ನಲ್ಲಿ ಏನು ಎಲ್ಲ ದೂರುದಾರರು ಪೊಲೀಸವರೆಲ್ಲರೂ ಕೂಡ ಇಲ್ಲಿದ್ದರು. ಸಾಕಷ್ಟು ಇಲ್ಲಿ ಈ ಕೆಲವು ಕ್ಷಣದ ಹಿಂದೆ ಸಾಕಷ್ಟು ಸೆಕ್ಯೂರಿಟಿಯನ್ನು ಇಲ್ಲಿ ಹಾಕಲಾಗಿತ್ತು. ಆದರೆ ಬಂದಿದ್ದಂಥದ್ದು ಎಲ್ಲ ಖಾಲಿ ಗಾಡಿಗಳು, ಎಲ್ಲರೂ ಕೂಡ ಬೇರೆ ಎಲ್ಲೋ ಒಂದು ಕಡೆ ಇಳಿದು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅಂದರೆ ಪಾಯಿಂಟ್ ನಂಬರ್ 13ಕ್ಕೆ ಯಾರೂ ಕೂಡ ಇಲ್ಲಿಗೆ ಬಂದಿಲ್ಲ. ಸೊ ಎಲ್ಲ ಖಾಲಿ ಗಾಡಿಗಳು ಬಂದಿದ್ದಂಥದ್ದು, ಮಧ್ಯದಲ್ಲೇ ಎಲ್ಲೋ ಇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ಈ SIT ಅಧಿಕಾರಿಗಳು ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರ ನಡೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಪೊಲೀಸರು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಿರೋಂಥ ಪೊಲೀಸರ ಜೊತೆಗೂ ಕೂಡ ಸರಿಯಾದ ಕಮ್ಯುನಿಕೇಷನ್ ಇದೆಯಾ ಇಲ್ವಾ ಅನ್ನೋ ಒಂದು ಅನುಮಾನ ಈಗ ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಏನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾರೆ ಅಂತೇಳಿ ಎಲ್ಲರೂ ಕೂಡ ಪೊಲೀಸರು ಇಲ್ಲಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು, ಮತ್ತು ಸೆಕ್ಯೂರಿಟಿಯನ್ನು ಕೊಟ್ಟು ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಿದ್ರು.
ರಸ್ತೆಯನ್ನು ಕ್ಲೋಸ್ ಮಾಡ್ಕೊಂಡು ಎಲ್ಲರೂ ಜನರನ್ನು ಕೂಡ ಯಾರನ್ನೂ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ನಿರ್ಬಂಧಿಸಲಾಗಿತ್ತು. ಸುತ್ತಮುತ್ತ ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ಹೈಡ್ರಾಮಾಗಳು 1 ಗಂಟೆಗಳ ಕಾಲ ನಡೆದರೂ ಕೂಡ ಸೊ ಇಲ್ಲಿ ಈ ಒಂದು ಪ್ರಮುಖವಾಗಿ ಈ ಒಂದು ಪಾಯಿಂಟಿಗೆ ಖಾಲಿ ಗಾಡಿಗಳು ಬಂದಿದ್ದಂಥದ್ದು. ಸೊ ಅವರು ಆ ಒಂದು ಖಾಲಿ ಗಾಡಿಗಳಲ್ಲಿ ಅಧಿಕಾರಿಗಳು ಯಾರು ಇಲ್ಲ ಅಂತ ಹೇಳಿ ಪೊಲೀಸರೇ ನೋಡಿ ಶಾಕ್ ಆದರು. ಅವರೆಲ್ಲರೂ ಕೂಡ ಅವ್ರು ಎಲ್ಲಿ ಹೋದ್ರು ಅಂತ ಈಗ ಹುಡ್ಕೊಂಡು ಹೋಗಿದ್ದಾರೆ. ಇಲ್ಲಿದ್ದ ಪೊಲೀಸರೆಲ್ಲರೂ ಆ ಕಡೆ ಸೈಡಲ್ಲಿ ಹುಡ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇಂಥದ್ದೊಂದು ಗೊಂದಲಕಾರಿ ಸನ್ನಿವೇಶಗಳನ್ನು SIT ಯಾಕೆ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಯಾವೊಂದು ವ್ಯಕ್ತಿಯನ್ನು ಇವತ್ತು ಎಲ್ಲೋ ಒಂದು ಕಡೆ ನಿಗೂಢವಾದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಾ, ಮತ್ತು ಎಲ್ಲಾದರೂ ಬೇರೆ ಬೇರೆ ಕಡೆ ಎಲ್ಲಾದರೂ ಪಾಯಿಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರಾ, ಏನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ 13ನೇ ಪಾಯಿಂಟಿಗೆ ಬಂದಿಲ್ಲ. ಮೋಸ್ಟ್ಲಿ 14ನೇ ಪಾಯಿಂಟ್ ಕಡೆ ಹೋಗ್ತಾ ಇದ್ದಾರೆ ಏನೋ ಮಾಹಿತಿ ಏನಾದರೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂತ ಹೇಳಿದರೆ 14ನೇ ಪಾಯಿಂಟಿಗೂ ಹೋಗಬೇಕಾದ್ರೂ ಇಲ್ಲಿನ ಸಮೀಪದವರೆಗೂ ಕೂಡ ಬರಬೇಕಾಗುತ್ತೆ. ಸೊ ಅಲ್ಲಿ ಅವರು ಇಳ್ಕೊಂಡಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಎಲ್ಲೋ ಬೇರೆ ಮಾರ್ಗದಲ್ಲಿ 14ನೇ ಪಾಯಿಂಟನ್ನು ತಲುಪಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ 14ನೇ ಪಾಯಿಂಟ್ ಅದು ಗುರುತಾಗದಿದ್ದಂಥದ್ದು ಪಾಯಿಂಟು ಕೇವಲ 1 ರಿಂದ 13ವರೆಗೂ ಮಾತ್ರ ಗುರುತು ಮಾಡಿದ್ರು. ಸೊ ಈಗ 14ನೇ ಪಾಯಿಂಟ್ ಗುರುತೇ ಆಗಿರಲಿಲ್ಲ ಅಂತ ಪಾಯಿಂಟ್ ಕಡೆ ಏನಾದರೂ ಹೋಗ್ತಾ ಇದ್ದಾರೆ. ಹೇಳಿ ಕೇಳಿ 14ನೇ ಪಾಯಿಂಟ್ನಲ್ಲಿ ಆ ಒಂದು ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದಂಥದ್ದು. ಇನ್ನೂ ಸಾಕಷ್ಟು ಅಸ್ಥಿಪಂಜರಗಳು ಅಲ್ಲೇನಾದರೂ ಸಿಗ್ಬೋದಾ ಅಂತ ಏನಾದರೂ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಈಗ ವಿಚಾರಗಳು ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಈ ಒಂದು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ಈಗ ಬೆಳ್ತಂಗಡಿ ಕಚೇರಿಯಲ್ಲೇ ಇರುವಂಥದ್ದು. DIG ಅನುಷೇತ್ ಕೂಡ ಇರುವಂಥದ್ದು. ಸೊ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ವಿವರಗಳನ್ನು ನಿಮ್ಮಿಂದ ಪಡಿತೀನಿ.